ಪ್ರಾಡಕ್ಟ್ ಅನ್ನ ನೀವು ಬಳಕೆ ಮಾಡದೇ ಇದ್ರೆ ಸೇವಂತಿಗೆಯಲ್ಲಿ ನೀವು ಬೆಳೆಯನ್ನ ಬೆಳೆದು ಕೂಡ ವೇಸ್ಟ್ ಆಗ್ತದೆ. ಇವತ್ತು ನಮಸ್ಕಾರ ನನ್ನ ಪ್ರೀತಿಯ ರೈತ ಬಂಧುಗಳಿಗೆ. ಏನು ಕಳೆದ 2-3 ದಿವಸಗಳಿಂದ ಬಹಳ ಚೆನ್ನಾಗಿ ಮಳೆ ಆಗ್ತಾ ಇದೆ. ನಾವು ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದೇನಂದ್ರೆ ಒಳ್ಳೆ ಮಳೆ ಆಗಿ ಬೆಳೆ ಆಗಿ ರೈತನ ಸಮೃದ್ಧವಾಗಿ ಒಂದು ಫಸಲನ್ನ ಬೆಳೆದ್ರೆ ಇಡೀ ಎಲ್ಲ ಒಂದು ವ್ಯವಹಾರ ವ್ಯಾಪಾರ ಎಲ್ಲ ಕೂಡ ಅಭಿವೃದ್ಧಿ ಆಗ್ತದೆ. ಹಾಗಾಗಿ ಮಳೆ ಬರ್ಲಿ, ರೈತರು ಸಮೃದ್ಧಿಯಾಗಿ ಚೆನ್ನಾಗಿ ಆಗ್ಲಿ ಅಂತ ನಾನು ಆಶಿಸ್ತೇನೆ. ಅದೇ ರೀತಿ ಇವತ್ತು ನಾವು ಬಂದಿರೋದೊಂದು ಹೊಸ ಕಾನ್ಸೆಪ್ಟ್ ನನಗೆ. ಅಂದ್ರೆ ಇವತ್ತು ನಿಮಗೆ ಒಂದು ಒಳ್ಳೆ ಪ್ರಾಡಕ್ಟ್ ಅನ್ನ ತೋರಿಸ್ತಾ ಇದ್ದೇನೆ. ಈ ಒಂದು ಪ್ರಾಡಕ್ಟ್ ಅನ್ನ ನೀವು ಬಳಕೆ ಮಾಡದೇ ಇದ್ರೆ ಸೇವಂತಿಗೆಯಲ್ಲಿ ನೀವು ಬೆಳೆಯನ್ನ ಬೆಳೆದು ಕೂಡ ವೇಸ್ಟ್ ಆಗ್ತದೆ. ಇವತ್ತು ಬಜಾರಲ್ಲಿ ನಿಮ್ಗೆ ರೇಟ್ ಸಿಗೋದಿಲ್ಲ. ಹಾಗಾಗಿ ಈ ಒಂದು ಪ್ರಾಡಕ್ಟ್ ಅನ್ನ ನೀವು ಬಳಸಲೇಬೇಕಾದ ಅನಿವಾರ್ಯತೆ ಇದೆ. ನೀವು ಕಡ್ಡಾಯವಾಗಿ ಇದನ್ನು ಬಳಸೋದ್ರಿಂದ ನಿಮ್ಮ ಮಾರ್ಕೆಟ್ ಅಲ್ಲಿ ನಿಮ್ಮ ಹೂವಿನ ಬೆಲೆಯನ್ನ ಜಾಸ್ತಿ ಮಾಡ್ಕೋಬಹುದು. ನೋಡಿ, ಈ ತರ ಒಂದು ಕವರ್ ಪೇಪರ್ ಅನ್ನ ನಾವು ಬಳಸೋದ್ರಿಂದ ನಮ್ಮ ಸೇವಂತಿಗೆ ಏನಿದೆ, ಕ್ರಿಸಾಂಥಿಮಮ್ ಇರ್ಬೋದು, ಬಿವೈಟ್ ಇರ್ಬೋದು, ಸೆಂಟೆಲ್ಲೋ, ಎಲ್ಲ ರೀತಿಯ ಕ್ರಿಸಾಂಥಿಮಮ್ ಹೂಗಳಿಂದ ಹಿಡಿದು ನಮ್ಮ ಸೇವಂತಿಗೆ ಬೆಳೆಯಲ್ಲಿ ಬಹಳ ಉಪಯೋಗ ಆಗುತ್ತೆ. ಈ ಒಂದು ಕವರ್ ಅನ್ನ ನಾವು ಅದ್ರ ಮೇಲೆ ಹಾಕ್ಬೇಕಾಗುತ್ತೆ. ಹಾಗಾಗಿ ಇದಕ್ಕೆ ಬೇಕಾದಂತ ಫೈಬರ್ ಸ್ಟಿಕ್ ಕೂಡ ನಮ್ಮ ಹತ್ರ ದೊರೀತದೆ. ಈ ಸ್ಟಿಕ್ ಅನ್ನ ನಾವು ಬೆಂಡ್ ಮಾಡಿ ಇದನ್ನ ಹಾಕೋದ್ರ ಮುಖಾಂತರ ನಾವು ಒಂದು ಕವರ್ ಪೇಪರ್ ಅನ್ನ ಬಳಸಬಹುದು. ಈ ಒಂದು ಫೈಬರ್ ಸ್ಟಿಕ್ ಸುಮಾರು ಒಂದು 10 ವರ್ಷಗಳವರೆಗೆ ನಾವು ಬಳಕೆ ಮಾಡಬಹುದು. ಸುಮಾರು ಒಂದು ಒಳ್ಳೆಯ ಪ್ಯಾಕೇಜ್ ಅಲ್ಲಿ, ಅಂದ್ರೆ ಒಳ್ಳೆಯ ರೇಟ್ ಅಲ್ಲಿ ನಿಮ್ಗೆ ಇವತ್ತು ಈ ಪ್ರಾಡಕ್ಟ್ ಗಳನ್ನ ಕೊಡ್ಲಿಕ್ಕೆ ನಾನು ತಯಾರಿದ್ದೇನೆ. ಹಾಗಾಗಿ ಇವತ್ತು ನಿಮ್ಮ ಬೆಳೆ ಸೇವಂತಿಗೆ ಏನಿದೆ, ಸೇವಂತಿಗೆಯನ್ನ ಮಳೆಯಿಂದ ರಕ್ಷಣೆ ಮಾಡ್ಕೊಳ್ಬೇಕು, ಒಳ್ಳೆ ಮಾರ್ಕೆಟ್ ಅಲ್ಲಿ ಒಳ್ಳೆ ಬೆಲೆಯನ್ನ ನೀವು ಪಡಿಬೇಕು ಅಂತ ನಾನು ಕೋರ್ತೇನೆ.